ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಯ ದಾರಿಯುದ್ದಕ್ಕೂ ಸಾರ್ವಜನಿಕರಿಗೆ ಹಣ್ಣುಗಳನ್ನು ವಿತರಿಸಿದ್ರು. ನಂತರ ಮಾತನಾಡಿದ ಶಾಸಕ ರಹೀಂ ಖಾನ್, ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಇದ್ದು ದೇವರು ಶೀಘ್ರವೇ ಉತ್ತಮ ಮಳೆ ಬೆಳೆ ನೀಡಿ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಹೇಳಿದರು. ಮುಖಂಡರಾದ ಅಜೀಜ್ ಖಾನ್, ಯೂಸುಫ್ ಪಹಲವಾನ್ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ರು. ಕ್ರಿಸ್ತ ಶಕ 570ರಲ್ಲಿ ಜನಿಸಿರುವಂತಹ ಇಸ್ಲಾಂ ಧರ್ಮದ ಧರ್ಮಗಳಾಗಿರುವಂತಹ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸಂಭ್ರಮ ಇವತ್ತು ಬೀದರ್ ನಗರದಲ್ಲಿ ತಾವೆಲ್ಲ ಕಾಣ್ತಾ ಇದ್ರಿ, ತಾವೆಲ್ಲ ನೋಡ್ತಾ ಇದ್ರಿ. ಶಾಸಕ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರ ಜೊತೆ ಅವರ ಎಲ್ಲ ಒಂದು ಇಸ್ಲಾಂ ಬಂಧುಗಳು ಇವತ್ತು ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಧ್ವಜಗಳನ್ನು ಹಾರಾಡಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವತ್ತು ಸ್ವತಃ ಬೀದರ್ ಉತ್ತರದ ಒಂದು ಶಾಸಕರೇ ನಮ್ಮ ಜೊತೆ ಇದ್ದಾರೆ. ರಹೀಂ ಖಾನ್ ಅವರು, ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನು ಸರ್ ಇವತ್ತು ಮೊಹಮ್ಮದ್ ಪೈಗಂಬರ್ 570ರಲ್ಲಿ ಜನಿಸಿ ಇವತ್ತು ಜನ್ಮದಿನ ಇದೆ, ಈದ್ ಉಲ್ ನಬಿ ಅನ್ನುವಂಥ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ ಸರ್? ಇವತ್ತು ಮೊಹಮ್ಮದ್ ಪೈಗಂಬರ್ ಸಾಹೇಬ್ರದ್ದು ಹುಟ್ಟಿದ ಹಬ್ಬ ಇದೆ. ಇಡೀ ಜಗತ್ಗೆ ಮತ್ತು ನಮ್ಮ ಕರ್ನಾಟಕಗೆ, ನಮ್ಮ ಬೀದರ್ಗೆ ಎಲ್ಲರಿಗೆ ಶುಭಾಶಯಗಳು ಹೇಳ್ತೇನೆ. ಮತ್ತು ಜೊತೆಗೆ ಈ ಸಲ ಇಡೀ ಸ್ಟೇಟ್ನಲ್ಲಿ ಮತ್ತು ಎಸ್ಪೆಷಲಿ ಬೀದರ್, ಹೈದರಾಬಾದ್, ಕರ್ನಾಟಕ ಏರಿಯಾದಲ್ಲಿ ಮಳೆಗಾಲದ ಸಮಸ್ಯೆ ಇದೆ, ಸುಮಾರು ಸಮಸ್ಯೆ ಇದೆ. ಅದ್ರ ಸಲಗೆ ದೇವ್ರ ಹತ್ರ ನಾವು ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಶಾಂತಿಗೆ, ಪೀಸ್ಗೆ ಮತ್ತು ಅಮನ್ಗೆ ನಾವೆಲ್ಲರೂ ಕಲ್ತು ಇವತ್ತು ಎಲ್ಲ ಸಮಾಜವರು ಶಾಗಂಜ್ ಕಮಾನ್ನಲ್ಲಿ ನಿಂತು ಈ ಜುಲೂಸ್ಗೆ ಎಲ್ಲರೂ ವೆಲ್ಕಮ್ ಮಾಡಿದರು, ಹೂವು ಹಾಕಿದರು. ಇದು ಒಂದು ಬೀದರ್ನಲ್ಲಿ ಇತಿಹಾಸಿಕ್ ಒಂದು ಒಳ್ಳೆ ಮೆಸೇಜ್ ಹೋಗಿದೆ. ಎಲ್ಲರದು ಫೆಸ್ಟಿವಲ್ನಲ್ಲಿ ಎಲ್ಲರೂ ಕಲ್ತು ಈ ಥರ ಎಲ್ಲರಿಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲರಿಗೆ ಇನ್ವಾಲ್ವ್ ಆಗಿ ಶುಭಾಶಯಗಳು ಹೇಳಬೇಕು.